ಕೇಸ್ನಲ್ಲಿ ಲೋಕಾಗೆ ಇಡಿ ಪತ್ರವನ್ನ ಬರೆದಿರುವಂತದ್ದು. ಇಡಿ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಮುಡಾ ಕೇಸ್ನಲ್ಲಿ ಲೋಕಾಗೆ ಇಡಿ ಪತ್ರವನ್ನ ಬರೆದಿರುವಂತದ್ರ ಬಗ್ಗೆ ಸಿದ್ದರಾಮಯ್ಯ ಅವರ ಫಸ್ಟ್ ರಿಯಾಕ್ಷನ್ ಬಂದಿದೆ. ರಾಜಕೀಯ ಪ್ರೇರಿತ ಈ ಪತ್ರ ಅಂತ ಸಿದ್ದರಾಮಯ್ಯ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾಳೆ ಈ ವಿಚಾರ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇರುವಂತದ್ದು. ಹಿಂದಿನ ದಿನ ಇಡಿ ಪತ್ರ ಬರೆಯುತ್ತೆ ಅಂದ್ರೆ ಏನರ್ಥ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಕೋರ್ಟ್ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಮಾಡ್ತಾ ಇರುವಂತ ಒಂದು ಹುನ್ನಾರ ಇದು. ಮುಡಾ ಕೇಸ್ ಬಗ್ಗೆ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಲೋಕಾಯುಕ್ತ ಮೇಲೆ ಪ್ರಭಾವಕ್ಕೆ ಯತ್ನ ಆಗ್ತಾ ಇದೆ. ಇದು ರಾಜಕೀಯ ದುರುದ್ದೇಶ ಅಷ್ಟೇ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟರು ಇಡಿ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅಂತ ಉತ್ತರವನ್ನ ಕೊಡುವಂತೆ ಕೆಲಸ ಮಾಡಿದ್ದಾರೆ ಸಿಎಂ. ಮಂಡ್ಯ ಪ್ರವಾಸದಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ನಂಬರ್ 1, ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ, ಕಾನೂನು ಪ್ರಕಾರ ಮಾಡಕ್ ಬರಲ್ಲ. ಹಾಗೆ ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ದಿಸ್ ಈಸ್ ಟೋಟಲಿ. ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು. ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು. ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ. ದಿಸ್ ಈಸ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇಡಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ. ಅಧಿಕಾರ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಗವರ್ನರ್ ಹೇಳಿರೋದೇನು, ತನಿಖೆ ಮಾಡಿ ಇದನ್ನ ಕೊಡಿ ಅಂತ, ಲೋಕಾಯುಕ್ತ ಪೊಲೀಸ್ನವ್ರು ಕೊಡಿ ಅಂತ. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಏನಂತ ಹೇಳಿರೋದು, ಡಿಸೆಂಬರ್ 24 ಒಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿರೋದು. ಅವರು ತನಿಖೆ ಮಾಡ್ತಾ ಇದ್ದಾರೆ. ಇವರು ಯಾಕೆ ಲೆಟರ್ ಬರೀತಾರೆ? ವಾಟ್ ಈಸ್ ದೇರ್ ಇಂಟೆನ್ಷನ್? ಇಟ್ ಈಸ್ ಡೆಲಿಬರೇಟ್ ಅಲ್ಲ. ಮುಡಾ ಕೇಸ್ ಬಗ್ಗೆ ಇಡಿ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತ ಸಿಎಂ ಹೇಳಬಹುದು ಅಂತ ವ್ಯಂಗ್ಯವಾಡಿ. ಮುಖ್ಯಮಂತ್ರಿಗಳು ಧರ್ಮ ಸಂಕಟದಿಂದ, ಭ್ರಷ್ಟಾಚಾರದಿಂದ ತಪ್ಪಿಸ್ಕೊಳ್ಬೇಕು, ಆರೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ 14 ನಿವೇಶನಗಳನ್ನ ಹಿಂದಿರುಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಕದ್ದ ಮಾಲನ ವಾಪಸ್ ಕೊಟ್ಟರೂ ಸಹ ಆರೋಪದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸತ್ಯ ಹೊರಗೆ ಬರ್ತದೆ. ಮುಖ್ಯಮಂತ್ರಿ ಕಡೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟರು. ಮತ್ತೊಂದ್ ಕಡೆ ವಿಜೇಂದ್ರ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತ ಸಿದ್ದರಾಮಯ್ಯನವರ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ ನೋಡಿ ಅಂತ ಸಿದ್ದರಾಮಯ್ಯನವರ ಬೈಟ್ಗೂ ಮುಂಚೆನೆ ವಿಜೇಂದ್ರ ಯಡಿಯೂರಪ್ಪ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಹಾಗಾದ್ರೆ ಏನಂತ ಪತ್ರವನ್ನ ಬರೆಯಲಾಗಿತ್ತು? ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳು ಪತ್ರವನ್ನ ಬರೆದಿದ್ದಾರಲ್ಲ, ಏನಂತ ಪತ್ರವನ್ನ ಬರೆಯಲಾಗಿತ್ತು? ಇದು ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಕೂಡ ಒಳಾಗಿ ಪರಿಣಮಿಸುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಇಡಿ ಪತ್ರದಲ್ಲಿ ಏನಿದೆ ಅಂತ. ಸಿಎಂ ಆಪ್ತ ಸಹಾಯಕರಾಗಿದ್ದಂತ ದಿನೇಶ್ ಪ್ರಭಾವವನ್ನ ಬೀರಿದ್ದಾರೆ. 2010ರಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನ ದಾನವಾಗಿ ಕೊಡ್ತಾರೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಕೊಡಲಾಗುವಂಥದ್ದು 2010ರ ಸಂದರ್ಭದಲ್ಲಿ. 2014ರಲ್ಲಿ ಬದಲಿ ಸೈಟ್ಗೆ ಮೂಡಾಗೆ ಸಿಎಂ ಪತ್ನಿ ಪತ್ರವನ್ನ ಬರೀತಾರೆ. ಅವಾಗ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಸಿದ್ದರಾಮಯ್ಯನವರು. 2014ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. 2013ರಲ್ಲೇ ಮುಖ್ಯಮಂತ್ರಿ ಆಗಿದ್ರು. ಇವರು ಪತ್ರವನ್ನು ಬರೆದಂಥ ಸಂದರ್ಭದಲ್ಲೂ ಮುಖ್ಯಮಂತ್ರಿ ಆಗೇ ಇದ್ರು. ಸೈಟ್ ಹಂಚಿಕೆ ವೇಳೆ ಯತೀಂದ್ರ ಮೂಡ ಮಂಡಳಿಯಲ್ಲಿದ್ರು. ಅಂದರೆ 2023ರ ಸಂದರ್ಭದಲ್ಲಿ ದಾಖಲೆ ತಿರುಚಿ ಪ್ರಭಾವವನ್ನು ಬೀರಿ 14 ಸೈಟ್ ಅನ್ನ ಪಡೆದುಕೊಳ್ಳಲಾಗಿದೆ. ಕೃಷಿ ಜಮೀನು ಅಂತ ತೋರಿಸಿ ಜಾಗವನ್ನ ಖರೀದಿ ಮಾಡಲಾಗಿದೆ. ಹಿಂದಿನ ಮೂಡ ಆಯುಕ್ತ ನಟೇಶ್ ಸ್ವ ಇಚ್ಛೆಯಿಂದ ಹಂಚಿಕೆಯನ್ನ ಮಾಡಿರುವಂಥದ್ದು. ಸಿಎಂ ಪತ್ನಿಗೆ ನಿಯಮ ಮೀರಿ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ದು ಪ್ರಮುಖವಾಗಿ ಇಡಿ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಡಿನೋಟಿಫೈ ಆಗಿರುವಂಥದ್ದಾಗಿರ್ಬೋದು, ಭೂ ಪರಿವರ್ತನೆ ಆಗಿರುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಅಕ್ರಮ ಅಂತ ಉಲ್ಲೇಖ ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ರು. ಹಾಗೆ ಇಡಿ ಅಧಿಕಾರಿಗಳು ಈ ರೀತಿಯಾಗಿ ಪತ್ರವನ್ನ ಬರೆಯಂಗೆ ಇಲ್ಲ, ಹಂಗಿದ್ರು ಕೂಡ ಬರೆದಿದ್ದಾರೆ.
ಇದು ಕೋರ್ಟ್ನಲ್ಲಿ ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಲೋಕಾಯುಕ್ತದ ಮೇಲೂ ಕೂಡ ಪ್ರಭಾವವನ್ನ ಬೀರುವಂತ ನಿಟ್ಟಿನಲ್ಲಿ ಉದ್ದೇಶಪೂರ್ವಕವಾಗಿದೆ ಅಂತ ಹೇಳ್ತಾ ಇದ್ರು. ಇದು ನಿಜಕ್ಕೂ ಕೂಡ ಪ್ರಭಾವ ಬೀರುತ್ತಾ ಇಡಿ ಪತ್ರವನ್ನ ಬರೆದಿರುವಂತ ಹಿನ್ನೆಲೆಯಲ್ಲಿ? ಪೃಥ್ವಿರಾಜ್, ಇಡೀ ಮುಡಾ ಹಗರಣದ ಒಂದು ತನಿಖೆಯನ್ನು ನಡೆಸಿದಂತ ಇಡಿ ಅಧಿಕಾರಿಗಳು ಈಗ ದಿಢೀರ್ ಅಂತೇಳಿ ಈಗ ಲೋಕಾಯುಕ್ತಕ್ಕೆ ಒಂದು ಪತ್ರವನ್ನ, ಸುದೀರ್ಘವಾದಂತಹ ಒಂದು ಪತ್ರವನ್ನ ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅವರು ಪಡ್ಕೊಂಡಂತಹ 14 ಸೈಟ್ಗಳು ಅಕ್ರಮ ಅನ್ನೋ ಅಂಶವನ್ನ ಉಲ್ಲೇಖ ಮಾಡಲಾಗಿರುವಂತದ್ದು. ಆ ಸೈಟ್ಗಳನ್ನ ನಟೇಶ್ ಅವರು ಕೂಡ ಅಕ್ರಮವಾಗಿ ನಿಯಮಗಳನ್ನ ಗಾಳಿಗೆ ತೂರಿಕೊಟ್ಟಿದ್ದಾರೆ. ಇದರಲ್ಲಿ ಸಾಕ್ಷಿಗಳನ್ನ ತಿರುಚಲಾಗಿರುವಂತದ್ದು, ದಾಖಲೆಗಳನ್ನ ತಿರುಚಲಾಗಿದೆ, ಮತ್ತೆ ಸೈಟ್ಗಳನ್ನ ಪಡೆದಿರುವಂತದ್ದು ಕೂಡ ಕಾನೂನು ಬಾಹಿರವಾಗಿರುವಂತದ್ದು ಅನ್ನೋ ನಿಟ್ಟಿನಲ್ಲಿ ಅಂಶಗಳನ್ನ ಅದರಲ್ಲಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು. ಇದರ ಜೊತೆಯಲ್ಲಿ ಸುಮಾರು 700 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಆ ಸೈಟ್ಗಳ ವಿಚಾರದಲ್ಲಿ ಆಗಿರಬಹುದು, ಬದಲಿ ನಿವೇಶನಗಳ ಕೊಡುವಂತಹ ವಿಚಾರದಲ್ಲಿ ಇವರೆಲ್ಲರೂ ಕೂಡ ಅದರಲ್ಲಿ ಅಕ್ರಮವನ್ನು ನಡೆಸಲಾಗಿದೆ. ಅದರಲ್ಲಿ ಬೇನಾಮಿ ಮತ್ತೆ ನಕಲಿ ವ್ಯಕ್ತಿಗಳು, ಇದರಲ್ಲಿ ಏನು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರ್ಬೋದು ಮತ್ತೆ ಉದ್ಯಮಿಗಳು ಇದರಲ್ಲಿ ಎಲ್ಲವೂ ಕೂಡ ಪಾಲುದಾರರಾಗಿರುವಂತದ್ದು. ಕಾರುಗಳನ್ನ ಪಡೆದು ನಿವೇಶನಗಳನ್ನ ಗಿಫ್ಟ್ಗಾಗಿ ಕೊಟ್ಟು ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ. ಎಲ್ಲ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು. ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಅವರು ಪಡ್ಕೊಂಡಂತ ಈ ಒಂದು ಏನು ಜಮೀನಿದೆ, ಆ ಕೆಸರೆ ಕಾನೂನದ ಜಮೀನಿಗೆ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಅದರಲ್ಲಿ ಬದಲಿ ನಿವೇಶನಗಳ ಒಂದು ಸೈಟ್ಗಳ ಹಂಚಿಕೆ ವಿಚಾರದಲ್ಲೂ ಕೂಡ ಇವರು ದಾನವಾಗಿ ಕೊಟ್ಟಂತ ಬಳಿಕ ಕೂಡ ಅಲ್ಲಿ ಮೆಮೋನೆ ಮೂವ್ ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇವರು ಆ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಸೈಟ್ಗಳ ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು, ಮತ್ತೆ ಅದರಲ್ಲಿ ಬೋರ್ಡ್ ಮೆಂಬರ್ ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಇದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಒತ್ತಡವನ್ನ ಹಾಕಿದ್ದಾರೆ, ಮತ್ತೆ ಇವರು ಕೂಡ ಒತ್ತಡವನ್ನ ಹಾಕಿದ್ದಾರೆ ಅನ್ನೋ ಅಂಶವನ್ನ ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು. ಈ ಮೂಲಕವಾಗಿ ಇಡೀ ಹಗರಣದ ತನಿಖೆ ನಡೆಸಿದಂತ ಈ ಇಡಿ ಅಧಿಕಾರಿಗಳು ಈಗ ದಿಢೀರ್ ಅಂತೇಳಿ ಈಗ ಲೋಕಾಯುಕ್ತಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಪ್ರಮುಖವಾಗಿ ನಾಳೆ ಹೈಕೋರ್ಟ್ ಅಲ್ಲಿ ಕೂಡ ಅರ್ಜಿ ವಿಚಾರಣೆ ನಡೆಯುವಂತದ್ದು. ಒಂದು ದೇವರಾಜ್ ಅವರು ಸಲ್ಲಿಕೆ ಮಾಡಿದಂತಹ ಅರ್ಜಿ ವಿಚಾರಣೆ, ಜೊತೆಗೆ ಸಿದ್ದರಾಮಯ್ಯನವರ ಒಂದು ರಿಟ್ ಪಿಟಿಷನ್ ಏನಿದೆ, ಮೇಲ್ಮನವಿಯ ಒಂದು ಅರ್ಜಿ ವಿಚಾರಣೆ ಕೂಡ ನಾಳೆ ನಡೀತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಈಗ ಅರ್ಜಿ ವಿಚಾರಣೆ ಮಾಡಿರುವಂತಹ ಬಗ್ಗೆ ಕೂಡ ಈಗ ಸಿದ್ದರಾಮಯ್ಯನವರು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತೇಳಿ. ಯಾಕಂದ್ರೆ ಇಡೀ ಅಧಿಕಾರಿಗಳು ಕೇವಲ ಲೋಕಾಯುಕ್ತಕ್ಕೆ ತಮ್ಮ ಇನ್ಫಾರ್ಮೇಶನ್ ಅನ್ನ ಕೂಡ ಹಂಚಿಕೆ ಮಾಡ್ಕೊಳ್ಬಹುದು, ಆದ್ರೆ ಈ ರೀತಿ ಪತ್ರವನ್ನ ಅವರು ಹಂಚಿಕೆ ಕಳಿಸುವ ರೀತಿಯಲ್ಲಿ ಇಲ್ಲ. ಲೋಕಾಯುಕ್ತ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕಳಿಸುವಂತಹ ಒಂದು ದರ್ದೇನಿತ್ತು ಅನ್ನೋ ರೀತಿಯಲ್ಲಿ ಕೂಡ ಈಗ ಸಿದ್ದರಾಮಯ್ಯ ಅವರು ಮಾತನಾಡಿರುವಂತದ್ದು. ಮತ್ತೆ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಾಳೆ ಹೈಕೋರ್ಟ್ ಅಲ್ಲಿ ಇಂತಹ ಒಂದು ಅರ್ಜಿ ವಿಚಾರಣೆ ನಡೆಯುವಂತಹ ಒಂದು ಸಂದರ್ಭದಲ್ಲೇ ಈ ಒಂದು ಇಡಿ ಅಧಿಕಾರಿಗಳು ಕಳಿಸಿರುವಂತಹ ಈ ಒಂದು ರಿಪೋರ್ಟ್ ಏನಿದೆ, ಮತ್ತೆ ಪತ್ರ ಏನಿದೆ, ನಾಳೆ ವಿಚಾರಣೆಯ ಸಂದರ್ಭದಲ್ಲಿ ಮಹತ್ವವನ್ನು ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಇದನ್ನು ಕೂಡ ಅರ್ಜಿದಾರರ ಒಂದು ಪರ ವಕೀಲರೇನಿದ್ದಾರೆ ಅವರು ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಪೃಥ್ವಿರಾಜ್.